ಅದೇ ರೀತಿಯಲ್ಲಿ ನಮ್ಮ ನಂದೇಶ್ವರನು ಕೂಡ ಇಂಥ ಭವ್ಯವಾದಂತಕ್ಕಂಥ ಗುಡಿಯನ್ನು ಕಟ್ಟಿ ಅವನ ಕಂಬಿಗೆ ಈ ಗುಡಿಯನ್ನು ಕೀಳಬೇಕಾದ್ರೆ ಬ್ರಾಹ್ಮಣ ಉತ್ತಮರು ರುದ್ರಾಭಿಷೇಕ ಅನೇಕ ಅಭಿಷೇಕಗಳನ್ನ ಮಾಡಿ ಗಣಹೋಮ, ಗಂಗೆ ಪೂಜೆ, ಗೋಪೂಜೆ ಎಲ್ಲವನ್ನು ಮಾಡಿ ಸುಮಾರು ಮಧ್ಯರಾತ್ರಿಯಲ್ಲಿ ಅವನ ಕಂಬಿಗೆ ಕಟ್ಟಿ ಹಗ್ಗದಿಂದ ಪರಮಾತ್ಮನ ಎಳಿಸಿದ್ರು. ಆದರೆ ಪರಮಾತ್ಮ ಒಂದು ಮುಳ್ಳು ತುಣಿಸದಂತೆ 108 ದಿನದ ಒಳಗೆ ಇಂಥ ಭವ್ಯವಾದಂತಕ್ಕಂಥ ಗುಡಿಯನ್ನು ಕಟ್ಟಿಸಿ ಅವನು ನಮ್ಮನ್ನು ಬಿಟ್ಟು ಆಗಲಿ ಹೋದ. ಆದ್ರೆ ಅವನು ಮಾಡಿರೋಂತಕ್ಕಂಥ ಒಂದು ಸೇವೆ, ಅವನು ಬಿಟ್ಟೋಗಿರೋಂತಕ್ಕಂಥ ಒಂದು ಕೊಡುಗೆ ಈ ಭೂಮಿಯ ಮೇಲೆ ಈ ಶ್ರೀ ಕ್ಷೇತ್ರ ಭಕ್ತ ಮುನೀಶ್ವರನ ಸನ್ನಿಧಿಯಲ್ಲಿ ಉಳಿದಿದೆ. ಅಂಥ ಒಂದು ಶಕ್ತಿ ಪೀಠವನ್ನು ಇವತ್ತು ನೀವು ಪ್ರದಕ್ಷಿಣೆ ಮಾಡಿ ನಿಮ್ಮ ಬೇಡಿಕೆ ಎಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಮುಂದೆ ಕಟ್ಟಿರುವಂತಕ್ಕಂಥ ಬಸವಣ್ಣ ಸ್ವಾಮಿಗೆ 3 ಈಡುಗೈಯನ್ನು ಹಾಕಿ ನಿಮ್ಮಲ್ಲಿ ಏನಾಗಬೇಕು ಆ ಭಗವಂತನಲ್ಲಿ ಬೇಡ್ಕೊಂಡಿದೆ ಅಂದರೆ ಕೊಡುವಂತಕ್ಕಂಥ ಕರುಣಾಮಯಿ ಈ ಪರಮಾತ್ಮ. ಏಕೆಂದರೆ ನೀವೇ ನೋಡಿದ್ರಿ, ಸಾವಿರಾರು ಜನ ಬರ್ತಾ ಇರ್ತಾರೆ. ಹತ್ತಿಂದ ಅನೇಕ ಸಂಕಷ್ಟ ಅಂತಾರೆ, ಇತ್ತಿಂದಾಲೆ ನಾವು ಆರಾಮಾಗಿದ್ವಿ ಸ್ವಾಮಿ, ನಾವು ಪ್ರಸಾದ ಮಾಡಿದೋ, ನಮಗೆ ನೋವಾಯಿತು, ನಮ್ಮ ಮನೆ ಬೆಳೀತು, ನಮ್ಮ ಕಷ್ಟ ಬೆಳೀತು ಅಂತ ಸಾವಿರಾರು ಜನ ಹೇಳ್ತಾರೆ. ಇದು ನಾನು ಹೇಳೋ ಮಾತಲ್ಲ. ಭಕ್ತಾದಿಗಳು ಇಲ್ಲಿವರೆಗೂ ನಾನು ಒಂದೇ ಒಂದು ದಿವಸ ಕೂಡ ನಾನು ಹೇಳಿಲ್ಲ, ಹೇಳೋದು ಇಲ್ಲ. ಹೇಳೋ ಸಮಯ ಬರ್ತದೆ, ಅವತ್ತು ನಾನು ಹೇಳ್ತೀನಿ ಎಲ್ಲವನ್ನು ಹಿಂಗಿಡಿಸಿ. ಯಾವ ಮೂಲ, ಋಷಿ ಮೂಲ ಯಾವುದು, ನದಿ ಮೂಲ ಯಾವುದು, ಹೆಣ್ಣಿನ ಮೂಲ ಯಾವುದು, ಒಂದು ಕ್ಷೇತ್ರದಲ್ಲಿ ಒಬ್ಬ ಪೀಠಾಧಿಪತಿಯ ಮೂಲ ಯಾವುದು, ಒಬ್ಬ ಗುರು ಏನು ಮಾಡ್ದ, ಗುರುವಿನ ಆಸಕ್ತಿ ಬ್ರಹ್ಮಾಂಡಕ್ಕೆ ಏನು ಮೂಡ್ತು ಅನ್ನೋದನ್ನೆಲ್ಲವನ್ನು ಕೂಡ ಸಮೀಪ ನಾನು ಭಾಳ ಹತ್ತಿರದಲ್ಲಿ ಹೇಳ್ತಾ ಇದ್ದೀನಿ, ದೂರದಲ್ಲಿ ಹೇಳಲ್ಲ. ಆದರೆ ನಾನೇನು ಹೇಳೋದಕ್ಕೆ ವಿದ್ಯಾವಂತನ ಅಲ್ಲ, ನಾನೊಬ್ಬ ಅವಿದ್ಯಾವಂತ. ಅವಿದ್ಯಾವಂತನಲ್ಲಿ ಆಗಿ ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡೋದಕ್ಕೆ ಸದಾಕಾಲ ನಾನು ಮುಂದಿರ್ತೀನಿ, ನಿಮ್ಮ ಜೊತೆಯಲ್ಲೇ ಉಸಿರಾಗಿರ್ತೀನಿ. ಇವತ್ತು ನಿಮ್ಮ ಕೈಯಲ್ಲಿ ಏನು ಶಕ್ತಿ ಇರ್ತದೋ ರಾಜಗೋಪುರಕ್ಕೆ ಅಂತ ಹೇಳಿ ಆ ಬಸವೇಶ್ವರನಿಗೆ ಅರ್ಪಿಸಿ ಅವನಲ್ಲಿ ಏನಿದೆ ಅದನ್ನು ಕೇಳ್ಕೊಳ್ಳಿ ಇವತ್ತು ಖಂಡಿತವಾಗಲೂ. ಯಾಕೆಂದರೆ ಆ ಪರಮಾತ್ಮ ಶಿವ ಒಂದು ಕ್ಷಣ ಅವ್ರ ಮೇಲಿದ್ದಾರೆ. ನಾನು ನನ್ನನ್ನು ಹೇಳಬೇಕಾಯಿತು, ನಾನು ಭಕ್ತರು ಏನು ಮಾಡ್ತಾರೋ ನೋಡೋಣ, ಕೇಳ್ತಾರೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಆದರೆ ಅವ್ರು ಕೇಳಲಿಲ್ಲ, ನಾನು ಹೇಳಿಲ್ಲ. ಪಾಪ ನನ್ನ ಭಕ್ತನಿಗೆ ಕಾಯಿ ಹೊಡೆದು ಕೈ ನೋವಾಯ್ತು, ಮುಂದಕ್ಕೆ ತರಕ್ಕಾಗಲಿಲ್ಲ. ಅದು ಅರಿವಿರ್ಬೇಕಲ್ಲ ಎಲ್ಲರಿಗೂ. ಆದ್ರೆ ನನಗೂ ಕೂಡ ಅರಿವಿಲ್ಲ. ಅದ್ರ ಎಲ್ಲ ಒಂದು ಕಡೆ ಈ ಕೆಲಸ ಮಾಡಿದ ಮುಂದಕ್ಕೆ ಬರ್ತಾನೆ ಅನ್ನೋದೊಂದು ಬೇಡಿಕೆ ಗೊತ್ತಿರುತ್ತೆ. ಆದ್ದರಿಂದ ಇವತ್ತು ತೃಪ್ತಿಯಾಗಿ ಅವನ ರಾಜಗೋಪುರದೆಡೆ ನಿಂತಿದ್ದಾನೆ. ಅದೇ ರಾಜಗೋಪುರದಲ್ಲಿ ಅವನ ನೆಲೆಯಾಗಿ ನಿಲ್ತಾನೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಪಾಪ ನನ್ನ ಭಕ್ತ ಒಂದು ಮಾತಾದ ಯಾವ ಗಳಿಗೆಯಲ್ಲಿ ಏನನ್ನೋ ಗೊತ್ತಿಲ್ಲ. ಆ ಬಸವಣ್ಣನ ತಗೊಳ್ಳೋ ಬದಲು ನನ್ನನ್ನು ತಗೊಂಡಿದ್ರೆ ಆಯ್ತಲ್ಲ ಇಲ್ವಾ ಅಂತಲೂ ಕಣ್ಣೀರು ಹಾಕಿದ. ಅವತ್ತಿಂದಲೂ ಕೂಡ ಅವನಿಗೆ ಆರೋಗ್ಯ ಹೋಗಲಿಲ್ಲ. ನಾನು ಹೇಳಿದೆ, ಲೇ ಎಲ್ಲರಿಗಿಂತ ಮೊದಲು ನಿನ್ನ ಮನೆಗೆ ಬರ್ತಾನವನು, ನೀನು ಅವನಿಗೆ ಕಳಸ ಏರಿಸಿ ನಿರ್ಮಾಣ, ಅವನು ಅದ ಸಮಯಕ್ಕೆ ಬತ್ತ, ಅವನಿಗೆ ಇರಲಿ, ಭಗವಂತ ಅವನಿಗೆ ಒಳ್ಳೇದು ಮಾಡಲಿ. ಆದರೂ ನಾನು ಹೇಳಿದೆ ಅವನಿಗೆ, ಲೇ ಮೊದಲು ನಿನ್ನ ಮನೆಗೆ ಬರ್ತಾನವನು, ಕರ್ಕೊಂಡು ಅವನು ಮಡ್ಲಿಕ್ಕೆ ಕೊಟ್ಟು ಒಂದು ರಾತ್ರಿ ಇರಿಸ್ಕೊಂಡಿದ್ದು ಅವನ ನೆಲೆ ಉಡಿಸಿ ಈಚೆ ಕಳಿಸಲಿ ಅಂತ ನಾನು ಹೇಳಿದ್ದೆ. ಅಲ್ಲಿಂದ ಈಚೆಗೆ ಬೇಜಾರು ಮನೆಗೆ ಹೋದೋಗ್ಬಿಡು. ಯಾಕೆಂದರೆ ಅವನು ಪರಮ ಶಕ್ತಿ ಅಂತ.
ಸಣ್ಣ ಪುಡ್ತವನಲ್ಲ ಅವನು ಕಣ್ಣಿಗೆ ಕಾಣದೇ ಇರೋಂತಕ್ಕಂಥವ್ನು. ಆ ಕಣ್ಣಿಗೆ ಕಾಣದೇ ಇರೋಂತಕ್ಕಂಥ ಶಕ್ತಿನ ನಾವು ಪಡ್ಕೋಬೇಕಾದ್ರೆ ನಮ್ಮಲ್ಲಿರೋ ಭಕ್ತಿಯನ್ನು ಅವನಿಗೆ ಕೊಡಬೇಕು, ಅವನಲ್ಲಿರೋ ದಯವನ್ನು ನಾವು ತಗೋಬೇಕು. ಆ ಭಗವಂತ ನಾಡಿನ ಜನತೆಗೆ ಒಳ್ಳೇದು ಮಾಡಿ ಅಂತೇಳಿ ಪ್ರತಿಯೊಬ್ಬರು ಇವತ್ತು ನಮ್ಮ ಬೆಂಗಳೂರಿನ ಕುಮಾರಸ್ವಾಮಿಯವರು ಮತ್ತು ಸರೋಜಮ್ಮನವರು ಮೊಮ್ಮಗಳ ಹುಟ್ಟಿದ ಅನ್ನೋ ಒಂದು ಕಾರಣಕ್ಕೋಸ್ಕರನ ಇವತ್ತು ಎಲ್ಲರಿಗೂ ಕೂಡ ಸ್ವೀಟನ್ನು ಹಂಚಿಸಿ ನಂದಿಗೆ ವಿಶೇಷವಾದಂತಕ್ಕಂಥ ಪೂಜೆಯನ್ನು ಮಾಡಿಸಿ ಅವನಿಗೆ ಹೂವಿನ ಅಲಂಕಾರದಲ್ಲಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರೂ ಕೂಡ 3 ಸುತ್ತು ನಾವು ಆರತಿ ಒತ್ತಿದ್ದು ದೊಡ್ಡದಲ್ಲ, ಆರತಿ ಒತ್ತಿದ ಮೇಲೆ ಆ ಲಿಂಗವನ್ನು ಮುಟ್ಟಿ ಅಂತರದಲ್ಲಿ ನಂದಿಯ ಪಾದವನ್ನು ಮುಟ್ಟಿದೆ ಆದರೆ ನಮ್ಮೆಲ್ಲ ಸಂಕಷ್ಟವು ಕೂಡ ಸರ್ವನಾಶನ ಆಗುತ್ತೆ. ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ 2 ಮಾತನ್ನು ನಾನು ಮುಕ್ತಾಯ ಮಾಡಿ, ನಂದೀಶ್ವರ ಸ್ವಾಮಿಯ ಪಾದಾರವಿಗತಿ ಗೋವಿಂದ, ನಂದೀಶ್ವರ ಸ್ವಾಮಿ ಪಾದಾರವಿಗತಿ ಗೋವಿಂದ, ನಂದೀಶ್ವರ ಸ್ವಾಮಿ ಪಾದಾರವಿಗತಿ ಗೋವಿಂದ, ಭಕ್ತ ಮುನೀಶ್ವರನ ಪಾದಾರವಿಗತಿ ಗೋವಿಂದ, ಭಕ್ತ ಮುನೀಶ್ವರನ ಪಾದಾರವಿಗತಿ ಗೋವಿಂದ, ಸುಬ್ರಹ್ಮಣ್ಯ ಸ್ವಾಮಿ ಪಾದಾರವಿಗತಿ ಗೋವಿಂದ, ಪಾರ್ವತಿ ದೇವಿ ಪಾದಾರವಿಗತಿ ಗೋವಿಂದ, ಆಂಜನೇಯ ಸ್ವಾಮಿ ಪಾದಾರವಿಗತಿ ಗೋವಿಂದ, ವೀರಭದ್ರ ಸ್ವಾಮಿ ಪಾದಾರವಿಗತಿ ಗೋವಿಂದ, ಕಾಳಿಕಾದೇವಿಯ ಪಾದಾರವಿಗತಿ ಗೋವಿಂದ, ಕಾಳಿಕಾದೇವಿ ಪಾದಾರವಿಗತಿ ಗೋವಿಂದ, ಸರಸ್ವತಿ ದೇವಿಯ ಪಾದಾರವಿಗತಿ ಗೋವಿಂದ, ವಿಘ್ನೇಶ್ವರ ಸ್ವಾಮಿ ಪಾದಾರವಿಗತಿ ಗೋವಿಂದ. ಇಷ್ಟೆಲ್ಲ ನಾವು ಗೋವಿಂದನಿಕ್ಬೇಕಾದ್ರೆ ಇವನ್ನೆಲ್ಲ ಸೃಷ್ಟಿಸಿದಂತಕ್ಕಂಥ ಪರಶಿವ ಎಲ್ಲೋ ಒಂದು ಕಡೆ ಇರಬಹುದು. ಆ ಪರಶಿವನ ಒಂದು ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹೇಳಿ ನಾವೆಲ್ಲರೂ ಹುಟ್ಟಾಗಿ 3 ಸರಿ ಆ ಜೈನಮಾಸ ಪಾರ್ವತಿಯನ್ನ ಸ್ಮರಣೆ ಮಾಡೋಣ. ಏಕೆಂದರೆ ಪರಶಿವ ಸಾಮಾನ್ಯ ಅಲ್ಲ. ಇವತ್ತು ಅವನ ಕಾರ್ಯ ನಡೀತಾ ಇದೆ. ಅವನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ನೀವು ಬೇಡಿದಂತಕ್ಕಂಥ ಭಾಗ್ಯವನ್ನು ಒದಗಿಸ್ಕೊಡ್ಲಿ. ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನೀವು ಮಾಡುವಂತಕ್ಕಂಥ ಕಾರ್ಯದಲ್ಲಿ ಯಾವ ವಿಘ್ನವಿಲ್ಲದಂತೆ ನೆರವೇರಲಿ. ಎಲ್ಲದಕ್ಕಿಂತ ಮಿಗಿಲಾಗಿ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಗಳಾಗಿ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಬಾಳಲಿ ಅಂತ ಹೇಳಿ ನಾನು ಕೂಡ ಬಯಸಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿ, ಜೈ ನಮೋ ಪಾರ್ವತಿ ಪತ, ಜೈ ನಮೋ ಪಾರ್ವತಿ ಪತ, ಜೈ ನಮೋ ಪಾರ್ವತಿ ಪತ. ಯಾಕೆಂದ್ರೆ ಅವ್ರನ್ನ ಕೊನೆ ಸರಿ ಕೂಗೋದು ಗುರು ವಿಷ್ಣು, ಗುರು ಬ್ರಹ್ಮ, ಮಹೇಶ್ವರ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ನ್ಯಾಯವನ್ನು ಮಾಡಿ ಕೊನೆಗೆ ಅವ್ರ ನ್ಯಾಯಕ್ಕೆ ಅವ್ರ ಪಾದಕ್ಕೆ ಹಾಕ್ತೀವಿ. ಅವರು ತೂಕ ಹಾಕಿ ಧರ್ಮ ದೇವತೆಯನ್ನು ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ನಮ್ಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ, ನಾನೇನು ವಿದ್ಯಾವಂತ ಅಲ್ಲ, ನಾನೊಬ್ಬ ಅವಿದ್ಯಾವಂತ. ಆ ತಾಯಿ ಅನ್ನ ಹಾಕುವ ಸಂಪೂರ್ಣೇಶ್ವರಿ ಆದ್ರು. ಪರಶು ಒಬ್ಬ ಜಂಗಮನಾದ. ಜಂಗಮನಾಗಿ ಜಗತ್ತನ್ನು ಕಟ್ಟೋದಕ್ಕೆ ಮುಂದೆ ನಿಂತ್ಕೊಂಡ. 10 ಅವತಾರಗಳನ್ನು ತಗೊಂಡು ಪಾರ್ವತಿ ದೇವಿ ಮುಂದೆ ಹೋದ್ಲು. ಬಸವಣ್ಣನವರು ಲಿಂಗವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅನೇಕ ಸಂಕಷ್ಟವನ್ನು ಪಟ್ಟು ಎಡಗೈಲಿ ಲಿಂಗವನ್ನಿಟ್ಟು ಬಲಗೈಲಿ ಧೂಪದ ಹೊಗೆಯನ್ನು ಕೊಟ್ಟಂತಕ್ಕಂಥ ಒಂದು ದಿನದಲ್ಲಿ ನೀವೆಲ್ಲರೂ ಕೂಡ ಜೈನವಾಸ ಪಾರ್ವತಿ ಅಂತ ಹೇಳಿದಿರಿ. ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.